ನೆಹೆಮೀಯನು 2ನೇ ಅಧ್ಯಾಯ 2ನೆಯ ವಾಕ್ಯ. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ. ಇದಕ್ಕೆ ಮನೋವೇದನೆಯ ಹೊರತು ಬೇರೇನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾ ಭೀತಿ ಉಂಟಾಯಿತು. ಈ ವಾಕ್ಯದಲ್ಲಿ ನೆಹೆಮೀಯನು ಅರಸನ ಸೇವೆಯನ್ನು ಮಾಡುತ್ತಾ ಇರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ನೆಹೆಮೀಯನು ಅರ್ತಷಸ್ತನ ಆಸ್ಥಾನದಲ್ಲಿ ಪಾನ ಸೇವಕನಾಗಿ ಕೆಲಸ ಮಾಡುತ್ತಾ ಇದ್ದನು. ಅಂದರೆ ಅರಸನಿಗೆ ದ್ರಾಕ್ಷಾರಸವನ್ನು ತಂದು ಕೊಡುವಂಥ ಒಂದು ಕೆಲಸ. ಆ ರೀತಿಯಾಗಿ ಮಾಡುವಂಥವರು ಅರಸನಿಗೆ ಬಹಳ ನಂಬಿಗಸ್ತರಾಗಿಯೂ ಅವನಿಗೆ ಬಹಳ ಹತ್ತಿರದವರಾಗಿಯೂ ಇರುತ್ತಾರೆ. ಅರಸನು ಅವರ ಮುಖ ಭಾವಗಳನ್ನು ಗಮನಿಸುತ್ತಲೇ ಇರುತ್ತಾನೆ. ಕಾರಣ ಅವರ ಮುಖ ಭಾವ, ಅವರ ವರ್ತನೆ, ಅವರ ಮಾತು ಇದೆಲ್ಲವೂ ಕೂಡ ಹಲವಾರು ವಿಷಯಗಳನ್ನು ಬಹಿರಂಗಪಡಿಸುವಂಥದ್ದಾಗಿದೆ. ಅಂದರೆ ಅರಸನಿಗೆ ಆಹಾರವನ್ನು ಪಾನವನ್ನು ಕೊಡುವಂಥವರ ಮುಖಭಾವ ಸರಿಯಿಲ್ಲದೆ ಹೋದರೆ, ಅವರ ವರ್ತನೆಗಳು ಮಾತುಗಳು ಸರಿಯಿಲ್ಲದೆ ಹೋದರೆ ಏನೋ ತಪ್ಪಾಗಿದೆ, ಏನೋ ಕುತಂತ್ರ ನಡೆಯುತ್ತಾ ಇದೆ, ಏನೋ ವಂಚನೆಯ ಕಾರ್ಯಗಳು ಸಂಭವಿಸಬಹುದು ಎಂಬುದಾಗಿ ಅರಸನು ಎಚ್ಚೆತ್ತುಕೊಳ್ಳುತ್ತಾನೆ. ಹಾಗಾಗಿ ಅರಸನ ಕಣ್ಣುಗಳು ಅವರನ್ನು ಸ್ಪಷ್ಟವಾಗಿ ದೃಷ್ಟಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅರಸನು ನೆಹೆಮೀಯನನ್ನು ನೋಡಿದಾಗ ಅವನ ಮುಖವು ಕಳೆಗೊಂಡಿತ್ತು. ಅವನಿಗೆ ಯಾವುದೇ ಅನಾರೋಗ್ಯ ಇಲ್ಲ ಎಂಬುದನ್ನು ಕೂಡ ಅರಸನು ತಿಳಿದಿದ್ದನು. ನಂತರ ಇದಕ್ಕೆ ಕಾರಣ ಏನೋ ಒಂದು ಮನ ಭೀತಿಯೇ ಹೊರತು ಬೇರೇನೂ ಅಲ್ಲ ಎಂಬುದಾಗಿ ಅವನೇ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅದರ ನಂತರ ನೆಹೆಮೀಯನು ಅರಸನಿಗೆ ತನ್ನ ಜನರ ಕುರಿತಾಗಿ, ಯೆರೂಸಲೇಮಿನ ಗೋಡೆಯ ಕುರಿತಾಗಿ ತಿಳಿಸಿ ಅದನ್ನು ಪುನಃ ಕಟ್ಟುವುದಕ್ಕೆ ಅಪ್ಪಣೆ ಕೊಡಬೇಕು, ಸಹಾಯ ಮಾಡಬೇಕೆಂಬುದಾಗಿ ಕೇಳುವಾಗ ಅರಸನು ಅವನಿಗೆ ಅದನ್ನು ಪೂರ್ತಿಯಾಗಿ ಮಾಡುವುದಕ್ಕೆ ಅಪ್ಪಣೆಯನ್ನು, ಸಹಾಯವನ್ನು ಪರಿಪೂರ್ಣವಾಗಿ ಕೊಟ್ಟನು. ಸಾಧಾರಣ ಮನುಷ್ಯರೇ ತನಗೆ ಸೇವೆ ಮಾಡುವಂಥವರ ಮನೋಭಾವವನ್ನು ಇಷ್ಟರ ಮಟ್ಟಿಗೆ ಅರಿತುಕೊಳ್ಳುವುದಾದರೆ, ಅವರ ಮುಖ ಕುಂದಿರುವುದರ ವಿಷಯವಾಗಿ ವಿಚಾರಿಸುವುದಾದರೆ, ಅದಕ್ಕಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವುದಾದರೆ, ನಮ್ಮ ದೇವಾದಿ ದೇವನು, ಕರ್ತಾದಿ ಕರ್ತನು, ರಾಜಾದಿ ರಾಜನು ಆಗಿರುವಂಥ ದೇವರ ಸೇವೆಯನ್ನು ನಾವು ಮಾಡುವಾಗ, ಆತನಿಗೋಸ್ಕರ ಜೀವಿಸುವಾಗ, ಆತನ ಹೃದಯದ ಆಗ್ರಹಗಳನ್ನು ನೆರವೇರಿಸುವುದಕ್ಕೆ ಸಮರ್ಪಿಸಿ ಮುನ್ನಡೆಯುವಾಗ, ನಮ್ಮ ಮುಖ ಕುಂದಿ ಹೋಗುವಂಥ ಸಮಯದಲ್ಲಿ, ನಮ್ಮ ಹೃದಯವು ಸೋತು ಹೋಗುವಂಥ ಸಮಯದಲ್ಲಿ, ನಿರಾಸೆಗಳಲ್ಲಿ ನಾವು ನಡೆಯುತ್ತಾ ಜೀವಿಸುತ್ತಾ ಇರುವಾಗ ಆತನು ಅದರ ವಿಷಯವಾಗಿ ಸುಮ್ಮನಿರುವುದಿಲ್ಲ. ಬದಲಾಗಿ ಅದನ್ನು ಅರಿತವನಾಗಿ ನಮ್ಮ ಮನೋವೇದನೆಗಳನ್ನು, ದುಃಖಗಳನ್ನು ಮಾರ್ಪಡಿಸುವಂತೆ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಕಾರಣ ಆತನಿಗೆ ನಾವು ಹತ್ತಿರವಾಗಿದ್ದೇವೆ, ಆತನ ಆಗ್ರಹಗಳನ್ನು ನೆರವೇರಿಸುತ್ತಾ ಇದ್ದೇವೆ. ಆತನ ಚಿತ್ತಕ್ಕಾಗಿ ನಮ್ಮನ್ನು ಸಮರ್ಪಿಸಿರುವುದರಿಂದ ನಮ್ಮ ಎಲ್ಲ ವಿಷಯಗಳು ಕೂಡ ಆತನ ಜವಾಬ್ದಾರಿ. ಆತನು ಒಂದೊಂದನ್ನು ಕೂಡ ಸುಂದರವಾಗಿ ರೂಪಿಸಿ, ಅನುಕೂಲವಾಗಿ ಬದಲಾಯಿಸಿ, ಆಶೀರ್ವದಿಸುವಂಥದ್ದು, ನಮ್ಮ ದುಃಖವನ್ನು ನೀಗಿಸಿ ಆನಂದವನ್ನು ಉಂಟು ಮಾಡುವಂಥದ್ದು ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೂ, ಆತನ ಆಗ್ರಹಗಳನ್ನು ಪರಿಪೂರ್ಣಗೊಳಿಸುವುದಕ್ಕೂ, ಆತನ ಹೃದಯದ ಭಾರವನ್ನು ಅರಿತವರಾಗಿ ಅದಕ್ಕಾಗಿ ಕಾರ್ಯಗಳನ್ನು ಮಾಡುವುದಕ್ಕೂ ನಮ್ಮನ್ನು ಸಮರ್ಪಿಸುವುದಾದರೆ, ನಮ್ಮ ಒಂದೊಂದು ವಿಷಯಗಳನ್ನು ಕೂಡ ದೇವರು ಗಮನಿಸಿ ನೋಡಿ ಮಾರ್ಪಾಟುಗಳನ್ನು, ವ್ಯತ್ಯಾಸಗಳನ್ನು ಉಂಟು ಮಾಡುತ್ತಾರೆ. ಆತನ ಅದ್ಭುತ ಕಾರ್ಯಗಳನ್ನು ನಾವು ಅನುಭವಿಸಬಹುದು ಎಂಬುದನ್ನು ತಿಳಿದು ನಮ್ಮನ್ನು ನೋಡುವಂಥ, ಗಮನಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ, ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಅರಸನಾಗಿದ್ದಂಥ ಅರ್ತಷಸ್ತನು ತನ್ನ ಸೇವಕನಾಗಿದ್ದಂಥ ನೆಹೆಮೀಯನ ಮುಖಭಾವವನ್ನು ನೋಡಿ ಅವನು ಮನೋಭೀತಿಯಲ್ಲಿದ್ದಾನೆ ಎಂಬುದನ್ನು ಅರಿತು ಅದನ್ನು ಪರಿಹರಿಸುವಂತೆ ಕಾರ್ಯಗಳನ್ನು ಮಾಡುವುದಕ್ಕೆ ಅವನಿಗೆ ಸಹಾಯ ಮಾಡಿ ಆಶೀರ್ವಾದವಾದ ಬದಲಾವಣೆಗೆ ಕಾರಣವಾದಂತೆ ಈ ದಿವಸಗಳಲ್ಲಿ ರಾಜ
ರಾಜಾದಿ ಕರ್ತಾದಿ ಕರ್ತನೂ ಆಗಿರುವಂಥ ನಿನ್ನನ್ನು ಸೇವಿಸುತ್ತಾ ಇರುವಂಥ, ನಿನಗೋಸ್ಕರ ಜೀವಿಸುತ್ತಾ ಇರುವಂಥ ನಿನ್ನ ಮಕ್ಕಳ ವಿಷಯದಲ್ಲಿ ಕರ್ತನೆ, ನೀನು ಇನ್ನೂ ಎಷ್ಟೋ ಕಾಳಜಿಯುಳ್ಳಂಥ ದೇವರು, ಇನ್ನೂ ಎಷ್ಟೋ ಮಮತೆಯಿಂದ ಅಪ್ಪ ಗಮನಿಸಿ ನೋಡುವಂಥ ದೇವರು. ನಿನ್ನ ಮಕ್ಕಳನ್ನು ನೋಡು ಕರ್ತನೆ, ಯಾವ ವಿಷಯದಲ್ಲಿ ಅವರು ದುಃಖದಿಂದಿದ್ದಾರೋ, ಯಾವ ವಿಷಯದಲ್ಲಿ ವೇದನೆಯಿಂದಿದ್ದಾರೋ, ಯಾವ ವಿಷಯದಲ್ಲಿ ಕರ್ತನೆ ಮನೋಭೀತಿಯಿಂದ ಅಪ್ಪ ಕಳವಳಗೊಂಡಿದ್ದಾರೋ, ಆ ವಿಷಯಗಳಲ್ಲೆಲ್ಲ ನಿನ್ನ ಅದ್ಭುತವಾದ ಕರಗಳು ಚಲಿಸಲಿ, ಆಶೀರ್ವಾದಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಡೆಗಳನ್ನು ಮುರಿದು ಹಾಕಿ ಜಯದ ಜೀವಿತವನ್ನು ಅನುಗ್ರಹಿಸು, ಆಶೀರ್ವಾದ ಜೀವಿತವನ್ನು ಅನುಗ್ರಹಿಸು. ನಿನ್ನ ಮಕ್ಕಳಪ್ಪ ದುಃಖವು ನೀಗಿ ಆನಂದ ಉಂಟಾಗಲಿ. ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನಗಳನ್ನು ಕೊಟ್ಟು ಶ್ರೇಷ್ಠತೆಗಳಿಂದ ಅಲಂಕರಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು ಕರ್ತನೆ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.